ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ. ನನ್ನ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ದಿನ ಝೋನಾರ್ ಸಿಂಬಲ್. ಎಂತ ಅದ್ಭುತವಾದ ಸಿಂಬಲ್ ಇದು ಗೊತ್ತಾ? ಎಂತ ಅತ್ಯದ್ಭುತವಾದಂತಹ ಸಂಕೇತ ಇದು ಗೊತ್ತಾ? ಇದ್ರ ಬಗ್ಗೆ ನಾನು ಹೇಳ್ತೀನಿ. ಕೊನೆ ತನಕ ಕೇಳೋದನ್ನ, ವಿಡಿಯೋವನ್ನ ನೋಡೋದನ್ನ ಮರಿಬೇಡಿ. ಅದಕ್ಕೂ ಮೊದಲು ಈ ಸಿಂಬಲ್ ಯಾವ್ದ್ರಲ್ಲಿ ಬರುತ್ತೆ? ರೇಖೆಯಲ್ಲಿ ಬರುತ್ತೆ. ರೇಖೆ ಅಂದ್ರೆ ಏನು? ತುಂಬಾ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ, ಡೈಲಿ ನಾವೆಲ್ಲ ಸ್ನಾನ ಮಾಡ್ತೀವಿ. ಯಾಕೆ? ನಮ್ಮ ದೇಹದ ಕೊಳೆಯನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ. ಹಾಗೇನೆ ನಮ್ಮ ಮನಸ್ಸಿನ ಕೊಳೆಯನ್ನ ಹೋಗಲಾಡಿಸಿಕೊಳ್ಳೋಕೆ ರೇಖಿ ಅನ್ನೋ ವಿಧಾನವನ್ನ ನಾವು ಬಳಸ್ತೀವಿ. ದಿನಾಲೂ ರೇಖಿ ಮಾಡ್ಬೇಕಾ? ಹೌದು. ದಿನಾಲೂ ಸ್ನಾನ ಮಾಡ್ತೀವ? 4 ದಿನ ಸ್ನಾನ ಮಾಡದೇ ಇದ್ರೆ ಇರಕ್ಕಾಗತ್ತಾ? ಇಲ್ಲ. ಕೊಳೆ, ವಾಸನೆ, ಗಲೀಜು, ಆರೋಗ್ಯ ಸಮಸ್ಯೆ ಎಲ್ಲ ಶುರುವಾಗತ್ತೆ. ಹಾಗೇನೆ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ರೇಖಿ ಮಾಡೋದು ಬಹಳ ಬಹಳ ಅವಶ್ಯಕ. ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ನೀವು ಒಬ್ಬ ವ್ಯಕ್ತಿನ ಬಹಳ ಇಷ್ಟಪಡ್ತೀರಾ, ಆ ವ್ಯಕ್ತಿಗಾಗಿ ಏನೆಲ್ಲ ಮಾಡಿರ್ತೀರಾ, ತ್ಯಾಗಗಳನ್ನ. ಬಹಳ ವರ್ಷಗಳ ಕಾಲ ಅವರ ಜೊತೆ ದೀರ್ಘವಾದ ಸ್ನೇಹದಲ್ಲಿ ಕೂಡ ಇರ್ತೀರಾ. ಆದ್ರೆ ಆಲ್ ಆಫ್ ಎ ಸಡನ್ ಒನ್ ಡೇ ಅವರು ನಿಮ್ಮನ್ನ ಬಿಟ್ಟು ಏನೂ ಕಾರಣ ಹೇಳದೆ ಬೇರೆಯವ್ರ ಜೊತೆ ಮದುವೆ ಆಗಿ ಹೋಗ್ತಾರೆ. ಏನಾಗತ್ತೆ? ನಿಮ್ಮ ಭಾವನೆಗಳೆಲ್ಲ ಚೂರು ಚೂರಾಗಿ ಹೋಗುತ್ತೆ. ನಿಮ್ಗೆ ಬಹಳ ದುಃಖ ಉಂಟಾಗತ್ತೆ. ಹಾಗೇನೆ ಕೋರ್ಟ್ ಕೇಸ್ ನಡೀತಾ ಇರತ್ತೆ. 10-15 ವರ್ಷಗಳ ಕಾಲ ಕೋರ್ಟಿಗೆ ಹೋಗಿ ಊಟ ತಿಂಡಿ ಎಲ್ಲ ಬಿಟ್ಟು ಹಲವಾರು ಅವಮಾನ ಅಪಮಾನಗಳನ್ನ ಸಹಿಸ್ಕೊಂಡು ಏನೋ ಪ್ರಾಪರ್ಟಿ ರಿಲೇಟೆಡ್ ಕೇಸ್ ಅದಕ್ಕೋಸ್ಕರ ಹೋರಾಡ್ತಾ ಇರ್ತೀರಾ. ಆದ್ರೆ ಕೊನೆ ಗಳಿಗೆಯಲ್ಲಿ ಏನೋ ಒಂದು ಅಚಾನಕ್ ಆಗಿ ನಿಮ್ಗೆ ಪುರಾವೆಗಳು, ಸಾಕ್ಷ್ಯಾಧಾರಗಳು ಇರಲ್ಲ, ಅಥವಾ ಬೇರೆ ಇನ್ನೇನೋ ಆಗಿ ಆ ಕೇಸನ್ನ ನೀವು ಸೋತ್ ಬಿಡ್ತೀರಾ. ಎಷ್ಟು ದುಃಖ ಆಗತ್ತೆ? ಬಹಳ ದುಃಖ ಅಲ್ವಾ? ಹಾಗೇನೆ ನಿಮ್ಮ ಆಫೀಸಲ್ಲಿ ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೂ ಟೈಮಿಗೆ ಸರಿಯಾಗಿ ಪ್ರಮೋಷನ್ ಆಗ್ತಾ ಇದೆ, ಒಳ್ಳೆ ಸ್ಯಾಲ್ರಿ ಹೈಕ್ ಆಗ್ತಾ ಇದೆ. ಆದ್ರೆ ಬಹಳ ಸಮಯದಿಂದ ವೇಟ್ ಮಾಡಿದ್ರು ನಿಮಗೆ ಏನೂ ಆಗ್ತಾ ಇಲ್ಲ. ಆದ್ರೆ ಆ ಜಾಬ್ ಬಿಡುವಂತ ಪರಿಸ್ಥಿತಿಯಲ್ಲಿ ಕೂಡ ನೀವಿಲ್ಲ. ಅಷ್ಟು ಕೂಡ ಸಿಗಲ್ಲಲ್ಲ. ಅದನ್ನ ಬಿಟ್ರೆ ಎಷ್ಟೊಂದು ದುಃಖ ಆಗತ್ತೆ ಅಲ್ವಾ? ಹಾಗೇನೆ ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ ಬಂದ್ಬಿಟ್ಟು ಹೇಳ್ತಾರೆ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಒಂದು 50,000 ಬೇಕು, ನನಗೆ ಸಾಧ್ಯ ಆದ್ರೆ 1 ಲಕ್ಷ ಅರೇಂಜ್ ಮಾಡ್ಬಿಡು, ನಾನು ಬಹಳ ಕಷ್ಟದಲ್ಲಿದ್ದೀನಿ, ನನಗೆ ಬೇಕೇ ಬೇಕು, ಬಹಳ ಎಮರ್ಜೆನ್ಸಿ ಇದೆ. ನಿಮ್ಮ ಹತ್ರ ಹಣ ಇರಲ್ಲ, ಎಲ್ಲೆಲ್ಲೋ ಓಡ್ತೀರಾ, ಏನೋ ಮಾಡ್ತೀರಾ, ನಿಮ್ಮ ಬಂಗಾರವನ್ನ ಆಡ್ಬಿಡ್ತೀರಾ, ಲೋನ್ ತಗೊಳ್ತೀರಾ, ಏನೋ ಮಾಡಿ 1-1.5 ಲಕ್ಷ ಅರೇಂಜ್ ಮಾಡಿ ಕೊಡ್ತೀರಾ, ಎಕ್ಸ್ಟ್ರಾನೇ ಇಟ್ಕೋ ಅಂತ ಹೇಳಿ. ಆದ್ರೆ ಆಮೇಲೆ ಗೊತ್ತಾಗತ್ತೆ ಅದೇನೋ ಎಮರ್ಜೆನ್ಸಿನೇ ಇಲ್ಲ ಅಂತ ಹೇಳಿ. ಹಾಗೇನೆ ಹಣವನ್ನ ಹಿಂತಿರುಗಿಸುವಂತ ಪರಿಸ್ಥಿತಿ ಇದ್ದಾಗೂ ಕೂಡ ಆ ನಿಮ್ಮ ಕ್ಲೋಸ್ ಫ್ರೆಂಡ್ ನಿಮ್ಗೆ ರಿಟರ್ನ್ ಮಾಡಲ್ಲ. ಏನಾಗುತ್ತೆ ಆಗ? ನಿಮ್ಮ ಪರಿಸ್ಥಿತಿ ಬಹಳ 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 ದುಃಖ ಆಗತ್ತೆ. ಹೀಗೇನೆ ಇಷ್ಟೇ ಅಲ್ಲ, ಪ್ರತಿ ದಿನಾಲೂ ನಮ್ಗೆ ಒಬ್ಬರಿಂದ ಏನಾದ್ರೂ ಒಂದು ಅವಮಾನ, ಅಪಮಾನ, ಟೀಕೆ, ಟಿಪ್ಪಣಿ, ದುಃಖ ಏನೇನೋ ಅನುಭವಿಸ್ತೀವಿ. ಕೆಲವೊಂದನ್ನ ಹೇಳ್ಕೊಳಕ್ಕಾಗಲ್ಲ, ಸಿಟ್ಟನ್ನ ತೋರ್ಸಕ್ಕಾಗಲ್ಲ, ಎಷ್ಟು ದುಃಖ ಅನುಭವಿಸಿರ್ತೀವಿ. ಹಾಗಾದ್ರೆ ಈ ಕೊಳೆಯನ್ನೆಲ್ಲ ನಾವು ಹೋಗಲಾಡಿಸ್ಕೊಂಡಿಲ್ಲ ಅಂತಂದ್ರೆ ಮಾನಸಿಕ ರೋಗಿಯಾಗಿ ಬಳಲ್ಬೇಕಾಗತ್ತೆ. ಬರೀ ಮಾನಸಿಕ ರೋಗ ಇಲ್ಲ ನನ್ಗಿಲ್ಲ ಅಂತಂದ್ರೆ ದೈಹಿಕವಾದ ಕಾಯಿಲೆಗಳಿಗೆ ಕೂಡ ತುತ್ತಾಗಬೇಕಾಗತ್ತೆ. ಇದರಿಂದ ಹೊರಗೆ ಬರೋದು ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ರೇಖಿ ದೀಕ್ಷೆನ ಒಂದು ಒಳ್ಳೆಯ ಗುರುವಿನಿಂದ ತೆಗೆದುಕೊಳ್ಳಿ. ಹಾಗೇನೆ ಝೋನಾರ್ ಸಿಂಬಲ್ ಅಂತ ಬರುತ್ತೆ. ಝೋನಾರ್ ಸಂಕೇತವನ್ನ ನಿಮ್ಮ ಹಸ್ತಗಳ ಮೇಲೆ ಹಾಕಿ ನಿಮ್ಮ ಎಲ್ಲಾ ಚಕ್ರಗಳಿಗೆ ಹಾಗೂ ದೇಹದ ಎಲ್ಲಾ ಭಾಗಗಳಿಗೆ ಅದನ್ನ ಇಡ್ತಾ ಬರೋದ್ರಿಂದ ನಿಮ್ಮ ದೇಹದ ಪ್ರತಿ ಕಣಕ್ಕೂ ಹೋಗಿ ಅಲ್ಲಿ ಸ್ಟೋರ್ ಆಗಿರುವಂತ ಆ ದುಃಖ, ಆ ಇಮೋಷನ್ಸ್ ಅನ್ನ ಅದನ್ನ ಹೊರಗೆ ಹಾಕಿ ನಿಮ್ಮನ್ನ ಒಂದು ಮಾನಸಿಕವಾಗಿ ಒಳ್ಳೆಯ ವ್ಯಕ್ತಿ, ಆರೋಗ್ಯಯುತವಾದ ವ್ಯಕ್ತಿಯನ್ನಾಗಿ ಮಾಡೋಕೆ ಝೋನಾರ್ ಬಹಳ ಸಹಕಾರ ಮಾಡುತ್ತೆ. ಹಾಗಿದ್ರೆ ಯಾಕೆ ತಡ? ರೇಖಿ ದೀಕ್ಷೆ ಕೊಡಕ್ಕೆ ನಾನ್ ರೆಡಿ ಇದ್ದೀನಿ, ತಗೊಳಕ್ಕೆ ನೀವು ರೆಡಿ ಇದ್ದೀರಾ? ಹಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.